ಹಾಯ್ ಹಲೋ ನಮಸ್ಕಾರ. ಸುಪ್ರೀಂ ಟಿವಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಹೊರವಲಯದ ಬಾಗೇವಾಡಿ ಕ್ರಾಸ್ ಬಳಿ ರಸ್ತೆ ಅಪಘಾತ ಸಂಭವಿಸಿವೆ. MH09 BB4225 ನೋಂದಣಿಯ ಇನ್ನೋವಾ ಕಾರು ಮತ್ತು KA49 ED4839 ನೋಂದಣಿಯ ಸ್ಪ್ಲೆಂಡರ್ ಬೈಕ್ ನಡುವೆ ಈ ಅಪಘಾತ ನಡೆದಿದೆ. ಬೈಕ್ ಸವಾರ ಹಿಂಬದಿಯಿಂದ ಬಂದು ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನ ಹಿಂಭಾಗ ಜಖಂಗೊಂಡಿದ್ದು ಬೈಕ್ ಕೂಡ ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ. ಅಪಘಾತದಲ್ಲಿ ಬೈಕ್ ಸವಾರರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಖಾಲಿ ಪೆಟ್ರೋಲ್ರಿ ನೀವು ಇನೋವಾ ಗುದ್ಬೇಕಾದ್ರೆ ಯಾವ ಟೈಪ್ ಬಂದು ಗುದ್ದೀರಿ? ಅವ್ರ ಒಮ್ಗಿಲಿ ಆ ಕಡೆಯಿಂದ ಫಾಸ್ಟ್ ಬಂದ್ರಿ, ನಾನು ಅವ್ರ ಹಿಂದಿಂದ ಫಾಸ್ಟ್ ಐತ್ನಿ. ಸುಳ್ಳು ಯಾಕೆ ಹೇಳೋಣ, ಸುಳ್ಳು ಯಾಕೆ ಹೇಳೋಣ? ಇಲ್ಲಿ ಒಮ್ಗೆ ಜಂಪ್ ಐತೆ ಅಂತೇಳಿ ಇವ್ರು ಬ್ರೇಕ್ ಹಾಕ್ಯಾರ್ರಿ. ಮತ್ತೆ ಹಿಂದಿಂದ ಗಾಡಿ ಗುದ್ದಿದ್ದಿಂದ ನಮ್ಗೆ ಹೋಗಿ ಹೆಲ್ಮೆಟ್ ಹೋಗಿ ಅದು ಗಾಡಿ ಬಡೈತ್ರಿ. ಸ್ಥಳೀಯ ಪೊಲೀಸರು ತಕ್ಷಣವೇ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಗಾಯಾಳುಗಳನ್ನು ತಾಲೂಕು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸ್ಥಳೀಯರ ಪ್ರಕಾರ ರಸ್ತೆ ಮೇಲೆ ನಿರ್ಮಿಸಿರುವ ಹಂಪ್ಗಳಿಗೆ ಯಾವುದೇ ಸೂಚನಾ ಫಲಕಗಳನ್ನು ಅಳವಡಿಸದಿರುವುದೇ ಈ ದುರ್ಘಟನೆಗೆ ಪ್ರಮುಖ ಕಾರಣವಾಗಿದೆ. ಇದೇ ಸ್ಥಳದಲ್ಲಿ ಹಿಂದೆಯೂ ಅನೇಕ ಅಪಘಾತಗಳು ಸಂಭವಿಸಿದ್ದರೂ ಸಂಬಂಧಪಟ್ಟ ಇಲಾಖೆ ಹಾಗೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತ ಸೂಚನಾ ಫಲಕಗಳನ್ನು ಅಳವಡಿಸಿ ಅಪಘಾತಗಳನ್ನು ತಡೆಯುವತ್ತ ಗಮನಹರಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವರದಿ ಪಂಕಜ ಕ್ಯಾತ್ತನ್ನವರ, ಹುಕ್ಕೇರಿ ತಾಲೂಕು ವರದಿಗಾರರು. ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ.